ಶ್ರೀಯುತ ಸಂಪಂಗಪ್ಪ ಅವರು ಚೀಫ್ ಕೌನ್ಸಿಲರ್. ನಮಸ್ಕಾರ ಸ್ನೇಹಿತರೆ. ಬೇಕಾದಷ್ಟು ಸಭೆಗಳನ್ನ ನಾನು ಇಷ್ಟು ವಯಸ್ಸಾಗಿದೆ, ಬೇಕಾದ ಸಭೆಗಳನ್ನ ನಾನು ನೋಡಿದ್ದೀನಿ, ಬೇರೆ ಬೇರೆ ಸಭೆಗಳು ನೋಡಿದ್ದೀನಿ. ಎಷ್ಟೋ ವರ್ಷ ಆದಮೇಲೆ ನನಗೆ 76 ವಯಸ್ಸು. 76ನೇ ವಯಸ್ಸಲ್ಲಿ ಸ್ಟೇಜ್ ಮೇಲೆ ಮುಖಾಮುಖಿ ಮಾತಾಡಿದ್ದಿದೆ ಮೊದಲನೇ ಸಾರಿ ಕೇಳ್ತಾ ಇರೋದು. ನಾನು ಮುಖಾಮುಖಿ ಮಾತಾಡಿದ್ದಿದೆ ಮೊದಲನೇ ಸಾರಿ ಕೇಳ್ತಾ ಇರೋದು. ನಾವು ಎಲೆಕ್ಟ್ ಮಾಡೋ ಬಾಡಿ ನಮ್ಮ ಗ್ರಾಮಸ್ಥರು ಯಾರು ಹಿಂದೆನೂ ಓಡ್ತಾ ಇಲ್ಲ, ಎದುರಿಗೆ ನಿಂತಿದ್ದಾರೆ. ಇದು ಬೇಕಾಗಿರೋದು. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ. ಅವ್ರಿಗೆ ಹೇಳಿದ್ರು, ಗುಂಡಿಗಳು ಮುಚ್ಚೋರ್ಗು ನೀವು ಮಾತಾಡೋದು ಬೇಕಾಗಿಲ್ಲ, ನೀವು ಯಾರಾದರೂ ಆಗಿರಿ ಏನಾದರೂ ಆಗಿರಿ, ಕೈ ಬೇರಾಗಿದ್ರು ನೀವು ಕನೆಕ್ಷನ್ ಕೊಡಲೇಬೇಕು, ಮಾಡಲೇಬೇಕು. ಈ ಗಟ್ಟಿ ಶಬ್ದ ಗಂಟ್ಲಲ್ಲಿ ಕೇಳೇ ಇರಲಿಲ್ಲ. ಇವತ್ತು ಕೊನೆಯಲ್ಲಿ ಭಗವಂತ ನನಗೊಂದು ಇದು ಮಾಡಿದ್ರು. ಇವತ್ತು ಇವರ ಗುಂಪಿಗೆ ನಿಜವಾಗ್ಲೂ ಶರಣು. ಇಲ್ಲಿ ನಂದೇನಂತಂದರೆ, ಈಗ ಮೇಡಮ್ ಅವ್ರು ಮಾತಾಡಿದ್ರು, ಒಬ್ಬ ಮನೇಲಿ ಒಬ್ಬ ಕುಡ್ಕ ಇದ್ದ ಅಂದರೆ ಯಾರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಒಬ್ಬ ಮನೆಯಲ್ಲಿ ಮಕ್ಕಳನ್ನ ಬೆಳೆಸ್ತೀವಿ, ದೊಡ್ಡವ್ರನ್ನ ಮಾಡ್ತೀವಿ, ಕಾಲೇಜಿಗೆ ಕಳಿಸ್ತೀವಿ, ಗಾಂಜಾ ಹೊಡೆಯೋದು ಕಲ್ತ್ಕೊಂಡ ಅಂದ್ರೆ ಆ ಮನೆ ನಾಶ. ಅದಕ್ಕೋಸ್ಕರ ಇವತ್ತು ಇವ್ರ ಮುಂದೆ ಇಡ್ತಾ ಇದ್ದೀವಿ ನಾವು. ನಮ್ದೊಂದು ಸಂಸ್ಥೆ ಇದೆ, ಆ ಸಂಸ್ಥೆ ವಿಷಯ ಹತ್ಲ ಕಡೆ ಇಡೋಣ. ಈ ಥರ ನಿಮ್ಮ ಏರಿಯಾದಲ್ಲಿ ಯಾವ ಮನೆಗಳಲ್ಲಿ ಕುಡ್ಕರಿದ್ದಾರೆ, ಯಾರ್ಯಾರು ಈ ಥರ ಕಷ್ಟಪಡ್ತಾ ಇದ್ದಾರೆ, ಕುಡ್ತಾ ಬಿಡೋಕ್ಕಾಗೋದಿಲ್ಲ ಅಂಥವ್ರಿಗೆ ನಾವು ಒಂದು ಬೇಕಿದ್ರೆ ಚಿಕ್ಕದಾಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ. ಕರೆದ್ರೆ ಅವ್ರ ಮನೆಗಳ ಹತ್ರ ಸೇರಿಸೋಣ, ಅವ್ರು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ತಿಳುವಳಿಕೆ ಕೊಡೋಣ, ಎಲ್ಲ ತಿಳಿಸೋಣ. ಮತ್ತೆ ಬೇಕಾದರೆ ಬಡವರವರು ಅವ್ರಿಗೇನು ನಿರ್ಗತಿಕರಾಗಿದ್ದಾರೆ ಅವ್ರನ್ನ ಒಂದು ಕಡೆ ಸೇರಿಸಿ ಒಂದು 50 ಜನಕ್ಕೆ ಒಂದು ಕ್ಯಾಂಪ್ ಮಾಡೋಣ. ಅದು ಇವತ್ತು ದಿವಸ ಇವರು ನಡೆಸ್ಕೊಟ್ರೆ ನಾವು ಮ್ಯಾನ್ ಪವರು, ಮೆಡಿಷನ್ಸು ನಮ್ಮದು, ನಮ್ಗೊಂದು ಸ್ವಲ್ಪ ಜಾಗ, ಒಂದು ಸ್ವಲ್ಪ ಊಟ ಕೊಟ್ಟರೆ ಸಾಕು, ಉಳಿದಿದ್ದು ನಾವು ಸೇವೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಅದು ಒಂದು. ಎರಡನೇದೇನೆಂದರೆ, ಇವಾಗ ಮನೆಗಳಲ್ಲಿ ಭಾಳ ಗಲಾಟೆ ಮಾಡ್ತಾರೆ, ಅವ್ರನ್ನ ಯಾರು ಕೇಳೋರು ಮಾಡೋರು ಇಲ್ಲ, ಅವರು ಭಾಳ ಬಡವರು, ದುಡ್ಡು ಕಟ್ಟೋಕ್ಕಾಗಲ್ಲ ಅಂದರೆ ಇವತ್ತಾಗಲೇ ನಾವು ಎಲ್ಲ ಹ್ಯಾಂಡ್ ಬಿಲ್ಸ್ ಹಂಚಿದ್ದೀವಿ. ನಮಗೆ ಫೋನ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡು ಬಂದು ಇಟ್ಕೊಂಡು ಅವ್ರನ್ನ ರೆಡಿ ಮಾಡಿ ಕುಡುಕದಿಂದ ಹೊರಗಡೆ ತಂದು ಹೊಸ ಮನುಷ್ಯನ ಮಾಡಿ ಕಳಿಸ್ಕೊಡ್ತೀವಿ. ಅಯ್ಯೋ ಆ ಥರ ಕಳಿಸಿದ್ರು ತಿರ್ಗಾ ಕುಡಿತಾರೆ ಅನ್ನೋ ಪ್ರಶ್ನೆ ಇದೆ. ಹೌದು, ಸ್ಕೂಲ್ಗೆ ಹೋದವರೆಲ್ಲರೂ ಫಸ್ಟ್ ರ್ಯಾಂಕ್ ಬಂದ್ಬಿಡೋದಿಲ್ಲ. ಅವ್ರನ್ನ 2ನೇ ಸಾರಿ ತೊಗೊಂಬರ್ತೀವಿ, ಮತ್ತೆ ರೆಡಿ ಮಾಡ್ತೀವಿ. ಆದರೆ ಅವ್ರನ್ನ ಬಿಡೋದಿಲ್ಲ. ಕೆಲವ್ರನ್ನ ಪ್ರೀತಿಯಿಂದ ಹೇಳ್ತೀವಿ, ಕೆಲವ್ರಿಗೆ ದೊಣ್ಣೆ ತಗೊಂಡು ಹೇಳ್ತೀವಿ. ಹೆಂಡತಿ ಮಕ್ಕಳನ್ನ ಹಾಳಾಗೋದಕ್ಕೆ, ಸಮಾಜ ಹಾಳಾಗೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮಗೆ ಮನವಿ ಮಾಡ್ಕೊಳ್ತೀವಿ, ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀರಿ. ಇದು ವ್ಯವಹಾರ ಅಲ್ಲ, ದಯವಿಟ್ಟು ವ್ಯವಹಾರ ಅಲ್ಲ, ಇದು ಸಮಾಜ ಸೇವೆಯಲ್ಲಿ ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರ ಇವತ್ತು ಮೈಂಡ್ ಕೇರ್ ಅನ್ನೋ ಸಂಸ್ಥೆ ನಿಮ್ಮ ಮುಂದಗಡೆ ಇದೆ, ನಿಮ್ಮ ಕೈಗೆ ಎಲ್ಲೂ ಹಂಚಿದೀವಿ ನಾವು. ಏನೇ ಒಂದು ಸಣ್ಣ ಪ್ರಾಬ್ಲಮ್ ಇದ್ರೂ ಕೂಡ ನಾವು ಮನೆ ಹತ್ರ ಬಂದು ವಿಚಾರ ಮಾಡ್ತೀವಿ. ಹೆಣ್ಣು ಮಕ್ಕಳು ಭಯಪಡಬೇಕಾಗಿಲ್ಲ, ನೀವು ನಮಗೆ ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಮನೆಗೆ ಬಂದು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ.